ಪ್ರೈಸ್ ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 51ನೇ ಅಧ್ಯಾಯ 1ರಿಂದ. ಕೀರ್ತನೆಗಳು 51ನೇ ಅಧ್ಯಾಯ 1ರಿಂದ. ಇದರ ಮುಖ್ಯಾಂಶ ಏನಪ್ಪ ಅಂದ್ರೆ, ದಾವೀದರಸರನ್ನ ದೇವರು ಆರಿಸಿಕೊಂಡ ಮೇಲೆ ಬೆತ್ಸಬೆ ಅಂತ ಹೇಳುವಂತ ಒಂದು ಕನ್ಯೆಯನ್ನ ಅನೈತಿಕ ಸಂಪರ್ಕಕ್ಕಾಗಿ ಬಳಸಿಕೊಂಡಿದ್ದು, ಆವಾಗ ನಾಥಾನನ ಮೂಲಕ ದೇವರು ದಾವೀದನ ತಪ್ಪುಗಳನ್ನ ತಿಳಿಯಪಡಿಸಿದರು. ಯಾರಿಗೆ? ದಾವೀದರಸರಿಗೆ. ಆವಾಗ ದಾವೀದರಸರು ದೇವರಲ್ಲಿ ತಪ್ಪುಗಳನ್ನ ಬೇಡಿಕೊಂಡಿದ್ದು, ಕ್ಷಮಾಪಣೆ, ಪಾಪ ಕ್ಷಮಾಪಣೆಗಾಗಿ ಬೇಡಿಕೊಂಡಿದ್ದು. ಆಗ ಇದರ ಅರ್ಥ ನಮ್ಮ ಜೀವಿತಕ್ಕೆ ಏನಪ್ಪ ಅಂದ್ರೆ, ದೇವರು ನಮ್ಮನ್ನು ಕೂಡ ಆರಿಸಿಕೊಂಡ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ನಾವು ತಪ್ಪು ಮಾಡಿದಾಗ, ದೇವರೇ ನಮಗೆ ಪವಿತ್ರಾತ್ಮರ ಮೂಲಕ ಏನ್ ಮಾಡ್ತಾರೆ, ಇಂಥ ತಪ್ಪನ್ನು ನಾನು ಮಾಡಿದ್ದೇನಲ್ಲ, ಇದು ನನ್ನ ತಪ್ಪು ಅಂತೇಳಿ ಗ್ರಂಥಗಳನ್ನ ಓದಿದಾಗ ಅರ್ಥವಾಗುತ್ತದೆ. ಅದು ದೇವರೇ ನಮಗೆ ತಿಳಿಯಪಡಿಸುವಂಥದ್ದು. ಒಂದು ವೇಳೆ ಆ ಯೋಚನೆ ಬರದು ಹೋದರೆ ಇತರರ ಮೂಲಕವಾದರೂ ದೇವರು ನಮ್ಮ ತಪ್ಪುಗಳನ್ನ ತಿಳಿಯಪಡಿಸ್ತಾರೆ. ಯಾವುದೇ ಒಂದು ರೀತಿಯಲ್ಲಿ ಇನ್ನೊಬ್ಬರ ಹತ್ರ ಮಾತಾಡುವಾಗಲಿ, ಒಂದು ಸಭೆಗಳಲ್ಲಾಗ್ಲಿ, ಅಥವಾ ಒಬ್ಬೊಬ್ಬರನ್ನೇ ಕರೆದು ಮಾತನಾಡುವಂಥದ್ದಾಗ್ಲಿ, ಇದು ದೇವರು ತಿಳಿಸುವಂತ ವಿಷಯಗಳು. ಆಗ ನಾವು ಕೂಡ ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು. ಇಂಥ ತಪ್ಪುಗಳನ್ನ ನಾನು ಮಾಡಿದ್ದೇನಪ್ಪ, ಇನ್ನು ಮುಂದೆ ನಾನು ಮಾಡುವುದಿಲ್ಲ, ನನ್ನನ್ನು ಕರುಣಿಸು ಅಂತ ಹೇಳುವಂಥದ್ದು. ಅದೇ ಇವತ್ತು ನಾವು ತಿಳಿದುಕೊಳ್ಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆಗಳು 51:1ರಿಂದ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದೋಷವನ್ನೆಲ್ಲ ಅಳಿಸಿಬಿಡು ಅಂತ. ಪ್ರೀತಿ ಸ್ವರೂಪನಾದ ದೇವರೇ, ಪ್ರೀತಿಯಿಂದ ಸರ್ವವನ್ನು ಸೃಷ್ಟಿ ಮಾಡಿ ದಾವೀದರಸರು ಹೇಳಿದಂಥ ಮಾತು, ಆ ಕುರಿಕಾಯನಾದ ನನ್ನನ್ನು ಕೂಡ ನೀವು ಆರಿಸಿಕೊಂಡು ನನ್ನ ಮುಖಾಂತರ ನಿಮ್ಮ ಕಾರ್ಯಗಳನ್ನು ಬಹಳ ನೆರವೇರಿಸಿದ್ದೀರಿ. ಆದರೆ ನಾನು ಆಮೇಲೆ ಕೂಡ ನಿಮ್ಮನ್ನು ನೀವೇ ನನಗೆ ತಿಳಿಯಪಡಿಸಿದ ಮೇಲೆ ಖಂಡಿತ ನಾನು ನಿಮ್ಮ ಮಾತಿಗೆ ವಿರುದ್ಧವಾಗಿ ನಾನು ನಡ್ಕೊಂಡಿದ್ದಾರೆ, ನಡೆ, ನುಡಿ, ಕ್ರಿಯೆಗಳು ಪ್ರತಿಯೊಂದರಲ್ಲಿ ಕೂಡ. ಆದ್ದರಿಂದ ದಯವಿಟ್ಟು ಪ್ರೀತಿ ಸ್ವರೂಪನಾದ ದೇವರೇ, ಅಂದರೆ ನನ್ನ ಮೇಲೆ ನೀವು ಇಟ್ಟಿರುವ ಪ್ರೀತಿಯಾದಂಥ ದೇವರೇ, ನನ್ನನ್ನು ಕರುಣಿಸು, ನನ್ನನ್ನು ಪಾಪಗಳಿಂದ ಎಲ್ಲವನ್ನು ಅಳಿಸಿಬಿಡು ಅಂತೇಳಿ ಬೇಡಿಕೊಂಡರು. ಹಾಗೆ ನಾವು ಕೂಡ ಇವತ್ತು ನಮ್ಮನ್ನು ಕೂಡ ಪ್ರೀತಿಯಿಂದ ನಮಗೆ ಬೇಕಾಗಿದ್ದು ಎಲ್ಲವನ್ನ ಸೃಷ್ಟಿ ಮಾಡಿ ನಮಗೆ ಬೇಕಾದ ವಿದ್ಯೆ, ಬುದ್ಧಿ, ಜ್ಞಾನವನ್ನ ಕೊಟ್ಟು ದೇವರು ನಡೆಸ್ತಾ ಇರುವಾಗ ನಮ್ಮಲ್ಲಿ ಬಂದ ತಪ್ಪುಗಳಿಗಾಗಿ ನಾವು ಕೂಡ ಹಾಗೆ ಪ್ರಾರ್ಥಿಸಬೇಕು. ದೇವರೇ, ನನ್ನನ್ನು ಕ್ಷಮಿಸು, ತಿಳಿಯಪಡಿಸಿದ್ದೀಯಾ, ಪಡಿಸ್ತಲೇ ಇದ್ದೀಯಾ, ಆದರೂ ನಿನಗೆ ವಿರುದ್ಧವಾಗಿ ನಾನು ಪಾಪ ಮಾಡ್ತಲೇ ಇದ್ದೇನಪ್ಪ, ನನ್ನನ್ನು ನೀನು ಕ್ಷಮಿಸು, ನಿನ್ನ ಪ್ರೀತಿ ನಡೆಸು, ನಿನ್ನ ಪವಿತ್ರಾತ್ಮನ ಮೂಲಕ ನಡೆಸು. ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ವಿವೇಕ, ಧೈರ್ಯ, ಇತರನ್ನು ಪ್ರೀತಿಸಲು, ಕ್ಷಮಿಸಲು, ಅನುದಿನದ ಶಿಲುಬೆಯನ್ನಂದ್ರೆ ಅನುದಿನದ ಕಷ್ಟ, ಸಂಕಟ, ದುಃಖಗಳೊಂದಿಗೆ ನಿನ್ನೊಂದಿಗೇ ಸಾಗಲು ದಯವಿಟ್ಟು ನನ್ನನ್ನು ಆಶೀರ್ವದಿಸು, ಕ್ಷಮಿಸು. ನಾನು ಇಂತಿಂತಹ ತಪ್ಪುಗಳನ್ನ ಮಾತನಾಡಿದ್ದೇನೆ. ಅಂದ್ರೆ ಯಾವ ತಪ್ಪಂದ್ರೆ, ಒಬ್ಬರೊಂದಿಗೆ ನಿಜವಾಗ್ಲೂ ಇವತ್ತು ನಾವು ಕೋಪದಿಂದ ಒಂದು ಗಂಡ ಹೆಂಡತಿ ಜಗಳ ಆಡುವಂಥದ್ದು, ಬಾಯಿಗೆ ಬಂದಾಗೆ ಬೈಕೊಳ್ಳುವಂಥದ್ದು, ಇನ್ನೊಬ್ಬರಿಗೆ ಕೊಡೋದು, ತೆಗೆಯೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಹೀಯಾಳಿಸೋದು, ತೀರ್ಪು ಮಾಡೋದು, ಇದು ಕೂಡ ಮಹಾ ಒಂದು ದೊಡ್ಡ ತಪ್ಪಾಗಿದೆ. ಮಕ್ಕಳಿಗೂ ಕೂಡ ಬಾಯಿಗೆ ಬಂದಾಗೆ ಹೊಳಸ ಮಾತುಗಳಿಂದ ಬೈಯೋದು, ಅವರಿಗೂ ಕೂಡ ಶಾಪ ಹಾಕುವಂಥದ್ದು, ಅತ್ತೆ, ಸೊಸೆ, ಅಕ್ಕ, ತಂಗಿ, ಅಣ್ಣ, ಯಾರೇ ಇರ್ಬೋದು, ಮನಕುಳದವರು, ಪ್ರತಿ ಒಂದು ಇವತ್ತು ಪಾಪವಾಗಿದೆ. ಅದಕ್ಕಾಗಿ ನಾವು ಪ್ರತಿ ದಿವಸ ಏನ್ ಮಾಡಬೇಕು, ಸಾಯಂಕಾಲದ ಪ್ರಾರ್ಥನೆಯಲ್ಲಿ, ಕುಟುಂಬ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸಬೇಕು. ದೇವರೇ, ಈ ದಿವಸ ನಾನು ಇಂತಿಂತಹ ತಪ್ಪುಗಳನ್ನ ಮಾಡಿದ್ದೇನೆ, ನನ್ನ ಯೋಚನೆಗೆ ಬಾರದ ತಪ್ಪುಗಳು ಬಹಳ ಇದ್ದಾವಪ್ಪ, ದಯವಿಟ್ಟು ನನ್ನನ್ನು ನೀನು
ಕ್ಷಮಿಸು, ನನ್ನ ಮೇಲೆ ಕರುಣೆ ತೋರು ಅಂತೇಳಿ ನಾವು ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ಕೆಲವರು ಹೇಳ್ತಾರೆ, ನಾನು ಪಾಪ ಮಾಡಲಿಲ್ಲ, ನಾನು ಪರಿಶುದ್ಧಳು, ನಾವು ಈಗ ಕ್ರಿಸ್ತನಲ್ಲಿದ್ದೇವೆ, ನಾವು ಪಾಪ ಮಾಡಲೇ ಇಲ್ಲ, ನಾವು ಪರಿಶುದ್ಧರು ಅಂತ. ಕ್ರಿಸ್ತನಲ್ಲಿ ಇದ್ದುಕೊಂಡು ಇವತ್ತು ತಪ್ಪು ಮಾಡದವರು ಯಾರಿದ್ದಾರೆ? ಆ ಭಗವಂತ ಪರಮಾತ್ಮನಲ್ಲಿ ಇದ್ದುಕೊಂಡು ತಪ್ಪು ಮಾಡದವರು ಯಾರಿದ್ದಾರೆ? ದೇವರೆಲ್ಲರೂ ಒಬ್ಬರೇ. ದೇವರಿಗೆ ವಿರುದ್ಧವಾಗಿ ಅವರು ಎಂಥವರಾಗಲಿ ತಪ್ಪು ಮಾಡದವರು ಇಡೀ ಭೂಲೋಕದಲ್ಲಿ ಒಬ್ಬೊಂದು ಮನುಷ್ಯನೂ ಕೂಡ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ನಮಗೆ ದರ್ಶನ ಕೊಡುವಂಥದ್ದು ಪಶ್ಚಾತ್ತಾಪ ಪಡಲೇಬೇಕು. ಒಂದು ವೇಳೆ ಪಾಪ ಇಲ್ಲ, ನಾನು ಪರಿಶುದ್ಧನು, ನಾನು ಪರಿಶುದ್ಧಳು, ನಾನು ದೇವರ ಮಗ, ನಾನು ದೇವರ ಮಗಳು ಅಂತ ಹೇಳಿದರೆ ಅಂಥ ಸುಳ್ಳುಗಾರರು ದೇವರ ಮುಂದೆ ಒಬ್ಬರು ಇಲ್ಲ ಅಂತೇಳಿ ಯಾಕೋಬ 1ನೇ ಅಧ್ಯಾಯ 5ರಿಂದ 8ರವರೆಗೆ ನಾವಿಲ್ಲಿ ಓದುವಾಗ ಅದು ಸ್ಪಷ್ಟವಾಗಿ ನಮಗೆ ಅಲ್ಲಿ ತಿಳಿದು ಬರುತ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಯಾಕೋಬ ಅಲ್ಲ, ಯೋಹನ್ನ 1ನೇ ಅಧ್ಯಾಯ 5ರಿಂದ 8ರವರೆಗೆ ಓದುವಾಗ, 1 ಯೋಹನ್ನ 1ನೇ ಅಧ್ಯಾಯ 5ರಿಂದ 8ರವರೆಗೆ ಓದುವಾಗ ನನ್ನಲ್ಲಿ ಪಾಪ ಇಲ್ಲ ಅಂತೇಳಿ ಯಾರು ಹೇಳ್ತಾರೋ ಅವರು ದೇವರ ಮುಂದೆ ಬಹಳ ದೊಡ್ಡ ಸುಳ್ಳುಗಾರರು ಅಂತೇಳಿ ದೇವರ ನಮಗೆ ಸ್ತೋತ್ರವಾಗಲಿ. ಅದರಿಂದ ತಪ್ಪು ಮಾಡದವರೇ ಇಲ್ಲ. ಉದಾಹರಣೆಗೆ ಇವತ್ತು ತಪ್ಪು ಮಾಡಲಿಲ್ಲ ಅಂತೇಳಿ ನಾನಾ ಥರದ ಬಟ್ಟೆಗಳು ಹಾಕ್ಕೊಂಡು, ವೇಷ ಹಾಕ್ಕೊಂಡು, ಬ್ಯೂಟಿ ಪಾರ್ಲರಿಗೆ ಹೋಗ್ಕೊಂಡು ಬೇಕಾದಾಗೆ ಕೈ ಉಗುರಿಗೆ, ಕಾಲು ಉಗುರಿಗೆ ಬಣ್ಣಗಳನ್ನು ಬೆಳ್ಕೊಳ್ತಾರೆ. ಆಮೇಲೆ ಸೆಲ್ಫಿ ತೆಗಿತಾರೆ, ಫೋಟೋ ತೆಗಿತಾರೆ, ನಾನಾ ರೀತಿಯಾಗಿ. ಇದು ತಪ್ಪಲ್ವಾ? ಖಂಡಿತವಾಗಿ ನಿಮ್ಮ ಶರೀರವನ್ನು, ಬಟ್ಟೆಯನ್ನು, ನಿಮ್ಮ ಕೂದಲುಗಳನ್ನ ಅಲಂಕಾರ ಮಾಡಿಕೊಳ್ಳಬೇಡಿ ಅಂತೇಳಿ ಯೆಶಾಯ 3:16ರಿಂದ 21, 1 ತಿಮೋತಿ 2ನೇ ಅಧ್ಯಾಯದಲ್ಲಿ ಕೂಡ ಸ್ವತಃ ಇದು ದೇವರೇ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಪೌಲರ ಮೂಲಕ, ಯೆಶಾಯನ ಮೂಲಕ, ಆಮೇಲೆ ಯೆರೆಮೀಯನ ಮೂಲಕ, ಜಕರ್ಯನ ಮೂಲಕ, ಜಪನ್ಯನ ಮೂಲಕ, ಯೆಹೆಜ್ಕೇಲನ ಮೂಲಕ, ನಾನಾ ರೀತಿಯಲ್ಲಿ ಯೋಹಾನನ ಮೂಲಕ ಕೂಡ ಇದನ್ನು ತಿಳಿಸಿದಾಗ ಇದು ತಪ್ಪಲ್ವಾ? ಬ್ಯೂಟಿ ಪಾರ್ಲರಿಗೆ ಹೋಗಿ ಅಲ್ಲಿ ಕೂಡ ಅಲಂಕಾರ ಮಾಡಿಕೊಂಡು ಬರುವುದು, ಇನ್ನು ಜಡೆಯನ್ನು ಅಲಂಕರಿಸಿಕೊಳ್ಳಬೇಡ, ಆದರೆ ಬಣ್ಣ ಬಂಗಾರಗಳಿಂದ ಅಲಂಕರಿಸಿಕೊಳ್ಳುವುದು, ಅದನ್ನು ಇತರರಲ್ಲಿ ಕಮ್ಮಿ, ಜಾತಿ ಮತ ಭೇದ, ಬಡವ ಬಗ್ಗ ಅಂತ ಹೇಳುವಂಥ ಅಲ್ಲಿಯೂ ಭಿನ್ನ ಭೇದ ಮಾಡುವಂಥದ್ದು, ಇದು ಕೂಡ ತಪ್ಪಲ್ವಾ? ತಪ್ಪಿಲ್ಲದ ಇದೆಯಾ? ಯಾರು ಆಗಲೇ ಹೇಳಿದಾಗೆ ಇಡೀ ಭೂಲೋಕದಲ್ಲಿ ತಪ್ಪು ದೇವರನ್ನು ಅರಿಯದವರು, ದೇವರು ದರ್ಶನ ಕೊಡದವರೇ ಬಿಟ್ಟು ಹಾಕಿ ನಮಗೆ ಅವರ ಬಗ್ಗೆ ಬೇಡ. ದೇವರು ಅರಿತಿವತ್ತು ಬೈಬಲ್, ಕುರಾನ್, ವೇದಗಳು, ಮಹಾಭಾರತ, ಪುರಾಣಗಳು, ಭಗವದ್ಗೀತೆ ಮೂಲಕ ದೇವರು ಒಂದೊಂದು ರೀತಿಯಲ್ಲಿ ನಮಗೆ ಪಡಿಸ್ತಲೇ ಇದ್ದಾರೆ. ಹೀಗಿರುವಾಗ ಯಾರು ತಪ್ಪು ಮಾಡದವರು? ಯಾವ ದೇವಮಾನವೂ ಇಲ್ಲ, ಯಾವ ಋಷಿನೂ ಇಲ್ಲ, ಯಾವ ಬ್ರಾಹ್ಮಣನೂ ಇಲ್ಲ, ಯಾವ ಗುರು ಇಲ್ಲ, ಯಾವ ಪೂಜಾರಿ ಇಲ್ಲ, ಯಾವ ಪಾಸ್ಟರ್ ಇಲ್ಲ, ಯಾವ ಫಾದರು ಇಲ್ಲ, ಯಾವ ಬಿಷಪ್ ಇಲ್ಲ, ಯಾವ ರೆವರೆಂಡ್ ಇಲ್ಲ, ಯಾವ ಪೋಪು ಕೂಡ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಎಲ್ಲದರಲ್ಲಿಯೂ ಪ್ರತಿಯೊಬ್ಬರು ತಪ್ಪು ಮಾಡಿದವರೇ. ಆಗ ನಮಗೆ ಅರ್ಥ ಆದಾಗ ನಾವಲ್ಲಿ ಇದನ್ನ ಪಾಪಗಳನ್ನ ಒಪ್ಪಿಕೊಂಡು ಪಶ್ಚಾತ್ತಾಪ ಪಡಬೇಕಾಗಿದೆ. 2ನೇ ವಚನ 51:2. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನೋಡಿ, ದಾವೀದರಸರು ಮತ್ತೆ ಅದನ್ನ ಹೇಳಿದ್ದು, ನನ್ನ ಪಾಪ ಏನಿದೆ ಸಂಪೂರ್ಣವಾಗಿ ತೊಳೆದು ಬಿಡಪ್ಪ, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಿನ್ನಿಂದಲೇ ಪಾಪ ಪರಿಹಾರ, ನಿನ್ನಿಂದಲೇ ರಕ್ಷಣೆ. ಸರ್ವ ಸೃಷ್ಟಿಕರ್ತನಾದ ದೇವರು ನಿನ್ನಿಂದಲೇ, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಯಾವುದೇ ಪೂಜೆ, ಪುಸ್ಕರ, ಮಾಯ, ಮಂತ್ರ, ಜ್ಯೋತಿಷ, ಯಾವ ಮಾನವರಿಂದಲೂ, ಯಾವ ಮಾನವರ ಕಾಲಿಗೆ ಬಿದ್ದರು, ಯಾವ ಮಾನವರಿಂದ ತಲೆ ಮೇಲೆ ಕೈ ಇಡಿಸಿಕೊಂಡ್ರು, ಯಾವ ವಿಗ್ರಹಾರಾಧನೆಗೂ ಎಷ್ಟೆಷ್ಟೋ 1000 ಲಕ್ಷ ಹೋಮ ಹಾಕಿದ್ರು, ಪೂಜೆ ಹಾಕಿದ್ರು, ಮಾಡಿದ್ರು, ಏನು ಪ್ರಯೋಜನ ಬರೋದಿಲ್ಲ. ದೇವರ ವಾಕ್ಯಗಳು ನಮಗೆ ತಿಳಿದ ಮೇಲೆ ಅದರಲ್ಲಿ ಬಂದಂಥ ತಪ್ಪುಗಳನ್ನ ಒಪ್ಪಿಕೊಂಡು ಬಿಟ್ಟು ಪಶ್ಚಾತ್ತಾಪ ಪಟ್ಟು ಮುಂದೆ ನಾವು ಮಾಡದೆ ಹೋಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದಾನ ಧರ್ಮ ಮಾಡುತ್ತಾ ಇತರರಿಗೂ ಸಾಕ್ಷಿ ಕೊಡ್ತಾ ಜೀವಿಸಿದರೆ ಮಾತ್ರ ದೇವರಿಂದ ಪಾಪ ಪರಿಹಾರ. ಈಗ ಎಷ್ಟೋ ಪ್ರಾರ್ಥನೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ದಾನ ಧರ್ಮ ಮಾಡ್ತಾರೆ, ದೇವರ ವಾಕ್ಯಕ್ಕೆ ವಿಧೇಯರಾಗದ ಹೋದರೆ ಖಂಡಿತವಾಗಿ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಲ್ಲಿ ಇವತ್ತು ಬಿದ್ದಿದ್ದಾರೆ. ಎಂತೆಂಥೋ ಪೂಜೆಗಳು, ಒಂದೊಂದು ಪೂಜೆಗೆ ಎಷ್ಟೋ 1000 ರೂಪಾಯಿಗಳು ಏನೇನೋ ಮಾಡಿಕೊಂಡು ಎಂತೆಂಥೋ ಹೋಮ ಯಜ್ಞಗಳನ್ನ ಮಾಡಿಕೊಂಡು ಮನೆಯಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟವರನ್ನ ಕರೆಸಿಕೊಂಡು ಆ ಹೋಮ ಈ ಹೋಮ, ಆ ಮೂಲೆ ಈ ಮೂಲೆ, ಅಲ್ಲಿ ಲಕ್ಷ್ಮಿ ಇಲ್ಲ, ಇಲ್ಲಿ ಕುಬೇರ ಇಲ್ಲ, ಇಲ್ಲಿ ಸರಸ್ವತಿ ಇಲ್ಲ, ಆ ಬಾಗಿಲು ತೆಗೆದು ಇಲ್ಲಿಡು, ಈ ಕಿಟಿಕಿ ತೆಗೆದು ಅಲ್ಲಿಡು, ಆ ವಾಸ್ತು ಹಾಕು, ಈ ವಾಸ್ತು ಹಾಕು. ಯಾರಾದರೂ ಅಂಥವ್ರು ಉದ್ಧಾರ ಆಗಿದ್ದಾರಾ? ಆಗಲೇ ಇಲ್ಲ. ಕಷ್ಟ, ಸಂಕಟ, ದುಃಖ, ಕಣ್ಣೀರಿಂದ ಹೊರ ಬಂದಿದ್ದಾರಾ? ಬರಲೇ ಇಲ್ಲ. ಕಾರಣ ಯಾಕೆಂದರೆ ಅದು ಸುಮ್ಮನೆ ಜನಗಳನ್ನ ವಂಚಿಸುವುದಾಗಿದೆ. ಇದು ಬಹಳ ಸಲ ತಿಳಿದುಕೊಂಡಿದ್ದೇವೆ. ದಯವಿಟ್ಟು
ಆಗಾಗಲೇ ಇದನ್ನು ಹೇಳ್ತಾ ಇದ್ದಾನೆ ಅಂತೇಳಿ ಬೇಸರ ಪಡಬೇಡಿ. ಒಂದೊಂದು ವಿಷಯಗಳು ಬರುವಾಗ ಅದು ಮಾತಾಡಲೇಬೇಕಾಗ್ತದೆ. ದೇವರ ವಾಕ್ಯಗಳನ್ನ ಅರ್ಥ ಮಾಡಿಕೊಂಡು ಬಿಟ್ಟು ಜೀವಿಸಿದಾಗ ಮಾತ್ರ ನಮಗೆ ಅಲ್ಲಿ ದೇವರಿಗೆ ಸಂಪೂರ್ಣ ಶರಣು ಹೋದಾಗ ಮಾತ್ರ ದೇವರಿಂದ ಆಶೀರ್ವಾದ ದೊರೆಯುವಂಥದ್ದು. ಇಲ್ಲದೆ ಎಷ್ಟೇ ಕೋಟಿ ಪೂಜೆ ಪುಸ್ಕಾರ ಹೋಮ ದೇವಸ್ಥಾನ ಮಾಡಲಿ, ಯಾರಿಗೆ ದಾನ ಧರ್ಮ ಮಾಡಲಿ, ಖಂಡಿತವಾಗಿಯೂ ಅಲ್ಲಿ ಏನಾಗ್ತದೆ, ಪರಿಹಾರ ಸಿಕ್ಕುವುದಿಲ್ಲ. ಉದಾಹರಣೆಗೆ ರಾಮ ಮಂದಿರವನ್ನು ತಗೊಳ್ಳೋಣ, 200 ಕೋಟಿ ಹಗರಣ. ಆ ಒಂದು ಮನುಷ್ಯ ಅಲ್ಲ, ಎಷ್ಟೋ KG ಚಿನ್ನವನ್ನ ತಗೊಂಡು ಕೊಟ್ಟಿದ್ದಾನೆ, ಬೆಳ್ಳಿ ಕೊಟ್ಟಿದ್ದಾರೆ, ಇಂಥವ್ರು ಕೊಟ್ಟಿದ್ದಾರೆ. ಏನಾಯ್ತು? ಕಲ್ಲ ಕಾಕರು ತಿಂದು ಮುಳುಗಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವ್ರು ಹೇಳ್ತಾರೆ, ನಿನ್ನ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಯಜ್ಞ ಕೋಳಿ ಇದನ್ನ ಕುರಿ ಪಕ್ಷಿಗಳು ಪ್ರಾಣಿಗಳು ಯಾವ್ದು ನನಗೆ ಬೇಕೋ ಇದನ್ನ ಹಿಂದೆ ನಾವು ತಿಳ್ಕೊಂಡಿದ್ದೇವೆ. ಏನು ಬೇಡ, ನನ್ನ ಮಾತನ್ನ ಕೇಳಿ ನೀವು ನಡೆಯಿರಿ. ಇಂತಿಂಥವರಿಗೆ ನೀವು ದಾನ ಧರ್ಮ ಮಾಡ್ರಿ, ನನ್ನ ಹುಡುಕಿಕೊಂಡು ನೀವು ಎಲ್ಲಿಗೂ ಬರಬೇಡಿರಿ ಅಂತ. ಇವತ್ತು ಒಂದು ಟೂರಿಸ್ಟ್ ಅವರು ಇದ್ದಾರೆ, ಫ್ಲೈಟಲ್ಲಿ ಹೋಗುವುದು ಬರುವುದು ಇಷ್ಟು ₹1000 ಒಬ್ಬರಿಗೆ, ಎಲ್ಲವೂ ಅವರೇ. ಕನ್ನಡ ಮ್ಯಾನೇಜರು ಜೊತೆಲೇ ಇರ್ತಾರೆ ಅಂತ ಅವರು ಹಣ ಸಂಪಾದನೆ ಮಾಡೋಕ್ಕೋಸ್ಕರ ದೇವರನ್ನು ಹುಡುಕಿಕೊಂಡು ನನ್ನ ಹುಡುಕಿಕೊಂಡು ನೀವು ಎಲ್ಲಿ ಹೋಗಬೇಡಿ ಅಂತ ಪರಮಾತ್ಮ ಹೇಳಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ನೀವು ಇದ್ದಲ್ಲಿ ಇದ್ದೇನೆ, ನಿಮ್ಮ ಶರೀರದಲ್ಲಿ ಇದ್ದೇನೆ, ನಿಮ್ಮ ಮನದಲ್ಲಿ ಇದ್ದೇನೆ. ಎಲ್ಲಿ ಒಬ್ಬರೋ ಇಬ್ಬರೋ ಮೂವರೋ ಸೇರಿ ನನ್ನ ಹೆಸರೆತ್ತಿ ಪ್ರಾರ್ಥಿಸ್ತಾರ, ಯೋಚನೆ ಮಾಡ್ತಾರೋ, ಅಲ್ಲಿ ನಾನಿದ್ದೇನೆ ಅಂತ ಹೇಳಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಖಂಡಿತವಾಗಿ ಇಡೀ ಭೂಲೋಕ ಎಷ್ಟು ಅಗಲಿದ್ದಾರೆ. ಪಾತಾಳದಿಂದ ಪರಲೋಕದವರೆಗಿದ್ದಾರೆ. ಅಂದರೆ ಆಕಾಶದ ಮೇಲೆ, ಜಲರಾಶಿಯ ಮೇಲೆ, ಸಿಂಹಾಸನ ರೂಢ ಪಾತಾಳದಲ್ಲಿದ್ದಾರೆ, ಭೂಮಿ ಮೇಲೆ ಕೂಡ ಇದ್ದಾರೆ. ಎಲ್ಲಿಗೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇದೊಂದು ವ್ಯಾಪಾರ ಆಗಿಬಿಟ್ಟಿದೆ. ಅದರಲ್ಲಿ ಬಹಳ ಜನ ಇವತ್ತು ವಂಚಿಸಿ ಜನಗಳನ್ನು ಹಣ ಸಂಪಾದನೆ ಮಾಡುವುದು ಆಗಿದೆ. ಆ ಟೂರಿಸಮ್ ಈ ಟೂರಿಸಮ್ ಅಂತ ಹೇಳ್ಕೊಂಡು ದಯವಿಟ್ಟು ಅಂತ ಕೆಲಸವನ್ನು ಬಿಟ್ಟು ದಾವಿದರಸರು ಹೇಳಿದಾಗೆ, ಪ್ರೀತಿ ಸ್ವರೂಪನಾದ ನನ್ನ ದೇವರೇ ನನ್ನನ್ನು ಕರುಣಿಸು, ಕರುಣಾನಿಧಿ ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನೆಲ್ಲ ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ತಪ್ಪುಗಳನ್ನು ದೇವರೇ ತಿಳಿಪಡಿಸ್ತಾರೆ ಗ್ರಂಥಗಳನ್ನು ಓದಿದಾಗ ಇತರರ ಮೂಲಕ. ಆಗ ಒಪ್ಪಿಕೊಂಡು ಅಲ್ಲಿ ಬಿಟ್ಟು ನಾವು ಜೀವಿಸಿದರೆ ಮಾತ್ರ ಆಶೀರ್ವಾದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮತ್ತೆ ಇದಕ್ಕಾಗಿ ನಾವು ಎಷ್ಟೆಷ್ಟೋ ಖರ್ಚು ಮಾಡಿಕೊಂಡು ಏನೇನೇ ಮಾಡಿದರೂ ಕೂಡ ಏನು ಪ್ರಯೋಜನ ಬರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ಯಾವುದೇ ಕಾರಣಕ್ಕೂ ವಿಧೇಯರಾಗಿ ಜೀವಿಸಿದಾಗ ಮಾತ್ರ ಶಾಂತಿ ಸಮಾಧಾನ ದೊರಕುವಂಥ ಸಾಧ್ಯತೆ ಇಲ್ಲ. ಇದ್ರೆ ಸಾಧ್ಯತೆಯೇ ಇಲ್ಲ. ಹಲ್ಲೆಲೂಯಾ. 3ನೇ ವಚನ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ ಅಂತ ಹೇಳಿದ್ದಾರೆ. ಯಾರು? ದಾವಿದರಸರು. ನಾನು ದ್ರೋಹಿ ಎಂದು ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನೋಡಿ, ಅವರು ಒಪ್ಪಿಕೊಂಡ್ರು, ದೇವರು ಅವ್ರನ್ನ ಆರಿಸಿಕೊಂಡ್ರು. ಅವ್ರಿಗೆ ಹೆಂಡತಿ ಇದ್ರು, ಮಗನು ಇದ್ದ. ಆಮೇಲೆ ನೋಡಿ, ಮಹಡಿ ಮೇಲೆ ಇರುವಾಗ ಬತ್ಸಬೆ ಅಂತ ಒಬ್ಬನ ಹೆಂಡತಿ ಸ್ನಾನ ಮಾಡ್ತಿರುವಾಗ ಕಂಡು ಸೈನಿಕರನ್ನ ಅಲ್ಲಿಗೆ ಕಳಿಸಿ ಅವಳನ್ನು ಬರಮಾಡಿ ಅವಳಿಗೆ ಅನೈತಿಕ ಸಂಪರ್ಕವನ್ನು ನಡೆಸಿದ್ರು. ಅಲ್ಲಿಂದ ಮಗು ಹುಡ್ತು. ಆ ಮಗುವಿಗೆ ಕಾಯಿಲೆ ಬಂತು. ಆಗ 7 ದಿವಸ ಅದಕ್ಕಾಗಿ ಪ್ರಾರ್ಥನೆ ಮಾಡಿದ. ಏನಾದರೂ ಬದುಕ್ತಾ ಮಗು? ಬದುಕಲಿಲ್ಲ, ಸತ್ಯ ಹೋಯಿತು. ಆವಾಗ ನಾಥಾನ ಎಂಬ ಒಂದು ವ್ಯಕ್ತಿಯ ಮೂಲಕ ದೇವರು ತಿಳಿಯಪಡಿಸಿದಾಗ ಅವನ ಪಾಪ ಅವನಿಗೆ ಅರ್ಥವಾಯಿತು. ಯಾರಿಗೆ? ದಾವಿದರಸರಿಗೆ. ಹಾಗೆ ಆಗ ಏನು ಮಾಡಿ ಇದರಲ್ಲಿ ಒಪ್ಪಿಕೊಂಡ್ರು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ಹಾಗೆ ನಮ್ಮ ಪಾಪಗಳನ್ನು ಕೂಡ ದೇವರ 10 ದಶಾಜ್ಞೆಗಳು, ದೇವರ ಎಲ್ಲ ವಾಕ್ಯಗಳನ್ನು ಮಾತುಗಳನ್ನು ಇನ್ನೊಬ್ಬರ ಮುಖಾಂತರ ಕೇಳಿದಾಗಲೂ ಅಕಸ್ಮಾತ್ ನಾವು ಗ್ರಂಥಗಳನ್ನು ಓದಿ ತಿಳಿದುಕೊಳ್ಳುವಂತೆ ದೇವರು ಆಶೀರ್ವಾದ ಮಾಡಿದ್ದಾರೆ, ಮಾಡ್ತಲೇ ಇದ್ದಾರೆ. ಆಗ ಒಪ್ಪಿಕೊಂಡು ನಾವು ನನ್ನ ಪಾಪಕ್ಕೆ ನಾನೇ ಕಾರಣಪ್ಪ ದೇವರೇ, ನಾನು ಪಾಪಿ ಅಂತೇಳಿ ಒಪ್ಪಿಕೊಳ್ಳಲೇಬೇಕು. ಆಗಲೇ ಹೇಳಿದಾಗ ನಾನು ಪಾಪ ಮಾಡಲಿಲ್ಲ, ನಾನಂತವನು, ನಾನಿಂತನು, ಬೇಕಾದಷ್ಟು ಅನಾಚಾರ ಮಾಡಿಕೊಂಡು ಗರ್ವ ಅಹಂಕಾರದಲ್ಲಿ ಮಾತಾಡುವುದಾದರೆ, ತಮ್ಮನ್ನು ತಾವೇ ಏರಿಸಿಕೊಳ್ಳುವುದಾದರೆ, ಐಶ್ವರ್ಯ ಹಣ ಬೆಳ್ಳಿ ಬಂಗಾರ ಮದದಿಂದ ಖಂಡಿತವಾಗಿ ಪಾಪದಿಂದ ಬಿಡುಗಡೆಯಾಗಲು ಸಾಧ್ಯವಿಲ್ಲ. ಅದಕ್ಕೆ ದಾವಿದರಸರು ಹೇಳಿದ್ದು, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನೋಡಿ, ದಾವಿದರಸರು
ದೇವದಾಸರ ಪಾಪ ಏನಾಗ್ತಿತ್ತು, ಆಗಾಗ ಪೀಡಿಸ್ತಾ ಇತ್ತು ಅವ್ರನ್ನ. ಅಯ್ಯೋ ನಾನು ಪಾಪ ಮಾಡಿದ್ದೇನೆ, ಅನೈತಿಕ ಸಂಪರ್ಕ ಮಾಡಿದ್ದೇನೆ, ವ್ಯಭಿಚಾರ ಮಾಡಿದ್ದೇನಲ್ಲಪ್ಪ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಅಂತೇಳಿ ಆಗಾಗ ಅವರನ್ನ ಪೀಡಿಸ್ತಾ ಇತ್ತು. ಹಾಗೆ ಇವತ್ತು ತಪ್ಪು ಮಾಡಿದಾಗ ದೇವರ ಆತ್ಮ ಯಾರಲ್ಲಿದೆಯೋ, ಯಾರ ಮೇಲೆ ಪವಿತ್ರ ಆತ್ಮನ ದೃಷ್ಟಿ ಇದೆಯೋ ಅವರ ತಪ್ಪುಗಳನ್ನು ಕೂಡ ದೇವರೇ ತಿಳಿಯಪಡಿಸ್ತಾರೆ. ನಾನು ತಪ್ಪು ಮಾಡಿದ್ದೇನೆ ಅಂತ ಆಗ ಏನ್ ಮಾಡಬೇಕು, ಖಂಡಿತವಾಗಿ ಬಹಳವಾಗಿ ಪಶ್ಚಾತ್ತಾಪ ಪಡಬೇಕು. ಒಂದು ಸಲ ಪಶ್ಚಾತ್ತಾಪ ಪಟ್ಟರು ಸಾಲದು, ಆಮೇಲೆ ಒಂದ್ಸಲ ದೇವರ ದರ್ಶನವಾದ ಮೇಲೆ ಖಂಡಿತವಾಗಿ ಪಾಪ ಮಾಡಿದರೆ ಜೀವಿತ ಕಾಲವೆಲ್ಲದು ಯೋಚನೆ ಬರ್ತಲೇ ಇರ್ತದೆ. ಜೀವಿತ ಕಾಲವೆಲ್ಲ ಜ್ಞಾನ ಇದ್ದಷ್ಟು ದಿವಸ ನಾವು ಪಶ್ಚಾತ್ತಾಪ ಪಡಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯಾವಾಗಲ ಪಾಪಗಳು ಇದ್ದೇ ಇರ್ತದೆ, ಅದು ದೇವರು ನಮಗೆ ತಿಳಿಯಪಡಿಸುವಂಥದ್ದು ಪವಿತ್ರಾತ್ಮರ ಮೂಲಕ. ದೇವರ ನಾಮಕ್ಕೆ ಸ್ತೋತ್ರ. 4ನೇ ವಚನ, ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ, ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕಿಯಾಗಿ ಇರುತ್ತದಲ್ಲ. ನೋಡಿ, ದಾವೀದರಸರು ದೇವರಿಗೆ ಹೇಳಿದ್ರು, ನಿನಗೆ ನಾನು ತಪ್ಪು ಮಾಡಿದ್ದೇನೆಪ್ಪ, ನಿನ್ನ ಯೋಚನೆಗೆ ನನಗೆ ತಿಳಿಯಪಡಿಸಿದ್ಯಾ, ಕರೆದಿದ್ಯಾ, ನಿನ್ನ ತಿಳಿಯಪಡಿಸಿದ್ಯಾ, ಆದರೂ ನಾನು ನಿನಗೇ ತಪ್ಪು ಮಾಡಿಬಿಟ್ಟೆ, ನಿನ್ನ ದೃಷ್ಟಿಯಲ್ಲಿ ನಾನು ಕೆಟ್ಟದ್ದೇ ಮಾಡಿದ್ದೇನೆ, ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕ ಇರ್ತದಲ್ಲ. ನೀನು ಕೊಡುವ ತೀರ್ಪು ನಿಷ್ಕಳಂಕ, ತೀರ್ಪು ಏನಾಗಿದೆ, ನ್ಯಾಯವಾಗಿ ಇರ್ತದೆ. ದೇವರೇ ನನ್ನನ್ನು ನೀನು ಕ್ಷಮಿಸಪ್ಪ, ನಾನು ತಪ್ಪು ಮಾಡಿದ್ದೇನೆ, ನಿನಗೆ ವಿರುದ್ಧವಾಗಿ ನಾನು ತಪ್ಪು ಮಾಡಿದ್ದೇನೆ ಅಂತೇಳಿ ಒಪ್ಪಿಕೊಂಡ್ರು. ಹಾಗೆ ನಾವು ಕೂಡ ನಮ್ಮ ಜೀವಿತಕ್ಕೂ ಕೂಡ ನಮ್ಮ ತಪ್ಪುಗಳು ಅರ್ಥ ಆದಾಗ ನಾವು ಈ ರೀತಿ ಒಪ್ಪಿಕೊಳ್ಳಲೇಬೇಕು. ಒಂದು ವೇಳೆ ತಪ್ಪು ಮಾಡಲಿಲ್ಲ ಅಂತ ಹೇಳಿದರೆ ನಮ್ಮಂಥ ಸುಳ್ಳುಗಾರರು ಯಾರು ಇಲ್ಲ. ಅದು ಮನುಷ್ಯರ ಮುಂದೆ ಆದರೂ ನಾಟಕ ಆಡಬಹುದು, ಮನುಷ್ಯರಿಗಾದರೂ ಗೊತ್ತಾಗೋದಿಲ್ಲ. ಇನ್ನೊಂದು ಊರಿಗೆ ಹೋಗಿ ತಪ್ಪು ಮಾಡಿಕೊಂಡು ಬಂದವರ ಸ್ವಂತ ಊರಲ್ಲಿ ನಾನೊಂದು ಪರಿಶುದ್ಧ, ನಾನು ಒಳ್ಳೆ ಮನುಷ್ಯ ಅಂತ ಬೇಕಾದರೆ ತೋರ್ಪಡಿಸಬಹುದು, ಅಲ್ಲಿದ್ದ ವಿಷಯಗಳು ಗೊತ್ತಾಗದೇ ಇರಬಹುದು. ಆದರೆ ದೇವರು ಖಂಡಿತವಾಗಿ ಪರಲೋಕದಲ್ಲಿ ಕೂತುಕೊಂಡು, ಆ ಜರಾಶ ಮೇಲೆ ಕೂತುಕೊಂಡು ಸಿಂಹಾಸನ ರೂಢನಾಗಿ ಪ್ರತಿಯೊಬ್ಬೊಂದನ್ನು ವೀಕ್ಷಿಸುವವರಾಗಿದ್ದಾರೆ. ಪವಿತ್ರಾತ್ಮರು ಕೂಡ ಅದನ್ನು ಕಂಡು ಹಿಡಿಯುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಮ್ಮ ತಪ್ಪುಗಳನ್ನ ನಾವು ಒಪ್ಪಿಕೊಳ್ಳಲೇಬೇಕು, ಪಶ್ಚಾತ್ತಾಪ